ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುರ್ಭಾವಃ ದೃಢಮೋ ಕೋಪಿ ಭಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಹರ್ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹಸ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವಂತನ ಅಗ್ನಿ ಹಾಗೆಯೇ ಇನ್ನಿತರ ಮಾಧ್ಯಮದಲ್ಲಿರತಕ್ಕಂತಹ ಭಗವಂತನ ಎಲ್ಲ ರೂಪಗಳ ವಿಶೇಷತೆಯನ್ನು ಅಲ್ಲಿ ಹೇಳ್ತಾ ಬಂದರು. ತದನಂತರದಲ್ಲಿ ಭಗವಂತ ಪೃಥಿವಿಯಲ್ಲಿ ಪೃಥಿವಿ, ಅಗ್ನಿ, ಅನ್ನ, ಅಪ್ ಎಲ್ಲ ಅಧಿಷ್ಠಾನದಲ್ಲಿ ಭಗವಂತನಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಪೃಥಿವಿಯಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದಾಗ ಅಲ್ಲಿ ಪೃಥಿವೀ ಶಬ್ದಕ್ಕೆ ಹೇಳುವಾಗ ಆ ಪೃಥಿವೀ ಶಬ್ದದ ನಿರ್ವಚನವನ್ನು ಮಾಡುವಾಗ ಪೃಥುತ್ವಾತ್ ಪೃಥಿವೀ ವಿಷ್ಣು ಅಂತ ಹೇಳಿಕೊಂಡು ಅವನನ್ನು ಹೇಳ್ತಾರೆ. ಪೃಥುತ್ವಾತ್ ಭಗವಂತ ಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ. ಅಂತಹ ಭಗವಂತ ವ್ಯಾಪ್ತನಾಗಿ ಇಡೀ ಜಗತ್ತಿನಲ್ಲಿ ಇದ್ದಾನೆ. ಅದರಿಂದಾಗಿ ಅವನನ್ನು ಪೃಥಿವಿ ಅಂತ ಹೇಳಿಕೊಂಡು ಅವನನ್ನು ಎಲ್ಲ ವೇದಗಳು ಶಾಸ್ತ್ರಗಳು ಅವನನ್ನು ಕೊಂಡಾಡ್ತದೆ. ಇನ್ನು ಅಗ್ನಿಶ್ಚಾಪ್ಯಂಗನೇತೃತಃ ಅಂತ ಹೇಳಿಕೊಂಡು ಭಗವಂತ ಅಗ್ನಿ ಅಂತ ಹೇಳಿಕೊಂಡು ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ ಅಗ್ನಿಶ್ಚಾಪಿ ಅಂಗನೇತೃತಃ ಭಗವಂತ ಅಗ್ನಿ ಯಾಕೆ ಅವನು ಇಡೀ ಜಗತ್ತಿಗೆ ನಿಯಾಮಕ. ಇನ್ನು ನಿಯಾಮಕನಾದ್ರಿಂದಾಗಿ ಅವನನ್ನು ಅಗ್ನಿ ಅಂತ ಹೇಳಿಕೊಂಡು ಎಲ್ಲ ಉಪನಿಷತ್ತುಗಳು ಕೊಂಡಾಡ್ತದೆ. ತದನಂತರದಲ್ಲಿ ಆಪಾಲನಾಚ್ಚೈವ ಅಂತ ಹೇಳಿಕೊಂಡು ಭಗವಂತ ಇಡೀ ಜಗತ್ತನ್ನು ಪಾಲನೆ ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಅಪ ಅಂತ ಹೇಳಿಕೊಂಡು ಹೀಗೆ ಅವನನ್ನು ಕೊಂಡಾಡ್ತದೆ. ಹೀಗೆ ಭಗವಂತನನ್ನು ಎಲ್ಲ ಶಬ್ದಗಳು ಕೂಡ ನಿರ್ವಚನ ಪೂರ್ವಕವಾಗಿಯೇ ಅವನನ್ನು ಕೊಂಡಾಡ್ತದೆ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ಉಪನಿಷತ್ಕಾರರು ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಚಕ್ಷುರಂತಸ್ಥನಾಗಿರ್ತಕ್ಕಂತಹ ಭಗವಂತ ನಮ್ಮಲ್ಲಿ ಸಾಮಾನ್ಯವಾಗಿ ಚಕ್ಷುರಿಂದ್ರಿಯ ಇದೆ, ಎಲ್ಲರಿಗೂ ಇದೆ. ಹೊರಗಿನ ಗೋಲಕ ಅದೇ ರೀತಿಯಾಗಿ ಒಳಗಿರ್ತಕ್ಕಂತಹ ಒಂದು ಭಗವಂತ. ಈ ಹೊರಗೆ ಮತ್ತೆ ಒಳಗೆ ಚಕ್ಷುರಿಂದ್ರಿಯದ ಹೊರಗಡಿರ್ತಕ್ಕಂತಹ ಭಗವಂತ, ಅದೇ ರೀತಿಯಾಗಿ ಚಕ್ಷುರಿಂದ್ರಿಯದ ಒಳಗಿರ್ತಕ್ಕಂತಹ ಒಂದು ಭಗವಂತ. ಅದು ಹೇಗೆ ಅಂತ ಕೇಳಿದಾಗ ಉಪನಿಷತ್ಕಾರರು ಅದನ್ನು ಒಳ್ಳೆಯ ಒಂದು ಮಂತ್ರದ ಮೂಲಕವಾಗಿ ಅದನ್ನು ಬಿಡಿಸ್ತಾರೆ. ಲೋಕಾನ್ನವಾವ ಕಿಲ ಸೌಮ್ಯತೆ ಅವೋಚನ್ ಅಹಂ ತೇತು ತದ್ವಕ್ಷ್ಯಾಮಿ ತದ್ಯಥಾ ಪುಷ್ಕರ ಪಲಾಶೆ ಆಪೋ ನ ಶ್ಲಿಷ್ಯಂತೆ ಏವಂ ಮೇವಂ ಇದಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತ ಹೇಳಿಕೊಂಡು ಅವನನ್ನು ಕೊಂಡಾಡ್ತದೆ. ಹೇಗೆ ಅಂತ ಕೇಳಿದಾಗ ಏಷ ಅಂತರಕ್ಷಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂತ ಹೇಳಿಕೊಂಡು ಅವನನ್ನು ಉಪನಿಷತ್ತು ಕೊಂಡಾಡ್ತದೆ. ಅಂತರಕ್ಷಣಿ ಪುರುಷೋ ದೃಶ್ಯತೆ, ಒಳಗಡೆ ಭಗವಂತನಿದ್ದಾನೆ. ಹೇಗಿದ್ದಾನೆ ಅಂತ ಕೇಳಿದಾಗ ಅವನು ಆ ದಿವ್ಯ ದೃಷ್ಟಿಯಿಂದಾಗಿ ತಾನು ಚಕ್ಷುರಿಂದ್ರಿಯದ ಒಳಗಿದ್ದಾನೆ. ಕಣ್ಣಿನೊಳಗಿದ್ದುಕೊಂಡು ಏಷಃ ಪುರುಷಃ ಅಂತರಕ್ಷಣಿ ದೃಶ್ಯತೆ, ಎಲ್ಲರಿಗೂ ಕೂಡ ಆ ಚಕ್ಷುರಿಂದ್ರಿಯ
ತನ್ನ ಕಾರ್ಯವನ್ನು ಮಾಡಬೇಕು ಅಂತಾದರೆ ಆ ಕಾರ್ಯದ ಹಿಂದೆ ಭಗವಂತನ ಒಂದು ಸಾಮರ್ಥ್ಯ ಇದೆ. ತದನಂತರದಲ್ಲಿ ಏಷಃ ಆತ್ಮ ಅಂತ ಹೇಳಿಕೊಂಡು ನಮಗೆ ಹೇಳ್ತದೆ ಉಪನಿಷತ್ತು. ಆತ್ಮ ಅಂತ ಹೇಳಿದಾಗ ಸಾಮರ್ಥ್ಯನಾಗಿರ್ತಕ್ಕಂಥವನು ಅಂತ ಅರ್ಥ ಬರ್ತದೆ. ಏವಂ ಏತತ್ ಅಮೃತಂ ಅಭಯಂ ಏತತ್ ಬ್ರಹ್ಮ. ಈ ಒಳಗಿರತಕ್ಕಂತಹದ್ದು ಏನು ಆ ಚಕ್ಷುರಿಂದ್ರಿಯದ ಒಳಗಡೆ ಇದೆ, ಅದು ತದ್ಬ್ರಹ್ಮ, ಅದು ಪೂರ್ಣವು ಬೃಹವೃದ್ಧವು ಅಂತ ಹೇಳಿಕೊಂಡು ಪೂರ್ಣವಾಗಿರತಕ್ಕಂತಹ ಭಗವಂತ ಎಂಬುದಾಗಿ ಅದನ್ನು ಹೇಳ್ತದೆ. ಅದು ಹೇಗಿದೆ ಅಂತ ಕೇಳಿದಾಗ ಕಣ್ಣಿಗೂ ಕೂಡ ತಾನು ಭಗವಂತನ ಧರ್ಮವನ್ನು ಕೊಟ್ಟಿದ್ದಾನೆ. ಹೇಗೆ ಅಂತ ಕೇಳಿದಾಗ ಅದನ್ನೇ ಚಿಂತಿಸಿದಾಗ ತದ್ಯದ್ಯತ್ಮಪ್ಯ ಅಸ್ಮಿನ್ ಸರ್ಪಿರ್ವಾ ಉದಕಂ ಸಿಂಚತಿ ವರ್ತನನಿಯೇವ ಗಚ್ಚತಿ. ಕಣ್ಣಿಗೆ ನೀರನ್ನು ಹಾಕ್ತೇವೆ. ಕಣ್ಣಿಗೆ ನೀರು ಹಾಕಿದಾಗ ಆ ನೀರು ಕಣ್ಣಿನ ಒಳಗಡೆ ಹೋಗಿ ಅದು ನಿಲ್ಲೋದಿಲ್ಲ. ಮತ್ತೇನಾಗ್ತದೆ ಅಂತ ಕೇಳಿದ್ರೆ ಬದಲಿಗೆ ತಾನು ಪೂರ್ಣವಾಗಿ ಹರಿದುಕೊಂಡು ಹೋಗಿಬಿಡ್ತದೆ. ತದನಂತರದಲ್ಲಿ ಸರ್ಪಿರುವ ಒಂದು ತುಪ್ಪವನ್ನು ಕಣ್ಣಿಗೆ ತಾಗಿಸಿದಾಗ ಆ ತುಪ್ಪವು ಕಣ್ಣಿನ ಜೊತೆಗೆ ಅಂಟುವುದಿಲ್ಲ. ಮತ್ತೇನಾಗ್ತದೆ ಅಂತ ಹೇಳಿದರೆ ಅದರ ಬದಲಾಗಿ ಆ ಕಣ್ಣಿನ ಜೊತೆಗೆ ಅದು ಹರಿದು ಹೋಗಿಬಿಡ್ತದೆ. ಒಳಗಿರತಕ್ಕಂತಹ ಭಗವಂತ ಹೇಗೆ ಯಾವುದೇ ಕರ್ಮದ ಲೇಪ ಇಲ್ಲದೆ ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ಚಕ್ಷುರಿಂದ್ರಿಯದಲ್ಲಿ ಚಕ್ಷುರಿಂದ್ರಿಯ ನಿಯಾಮಕನಾಗಿ ಚಕ್ಷುರಂತಸ್ಥನಾಗಿ ಭಗವಂತ ಅದೇ ಧರ್ಮಗಳನ್ನು ಹೊಂದಿದವನಾಗಿದ್ದಾನೆ ಎಂಬುದಾಗಿ ನಮಗೆ ಉಪನಿಷತ್ತುಕಾರರು ಅದರ ಬಗ್ಗೆ ಒಂದು ಉತ್ತರವನ್ನು ಕೊಡ್ತಾರೆ. ಅದು ಅಂಟದಂತೆ ಹೇಗೆ ಭಗವಂತ ಬ್ರಹ್ಮ ಯಾವುದೇ ಕರ್ಮದ ಲೇಪ ಇಲ್ಲದೆ ಇರ್ತಾನೋ ಅದೇ ರೀತಿಯಾಗಿ ಭಗವಂತನೂ ಕೂಡ ಆ ಚಕ್ಷುರಿಂದ್ರಿಯವೂ ಕೂಡ ಯಾವುದೇ ಒಂದು ಲೇಪವನ್ನು ತನ್ನ ಜೊತೆಗೆ ಅಂಟಿಸಿಕೊಳ್ಳದೆ ಅದು ಇರ್ತದೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಆ ಚಕ್ಷುರೇಂದ್ರಿಯದಲ್ಲಿ ಇದ್ದಾನೆ. ಅವನನ್ನು ಹೇಗೆ ಕರೀತಾರೆ ಅಂತ ಕೇಳಿದಾಗ ಸರ್ವಾಣಿ ಏನಾನಿ ಏನಂ ವಾಮಾನ್ಯಪಿಸಂಯಂತಿ ಅಂತ ಹೇಳಿಕೊಂಡು ಅವನನ್ನು ಎಲ್ಲ ಆ ಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ಆ ಅಸಂಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘ ಇಲ್ಲ, ಎಲ್ಲರ ಜೊತೆಗಿರ್ತಾನೆ. ಆದರೆ ಯಾರನ್ನೂ ಕೂಡ ಅಂಟಿಸಿಕೊಳ್ಳದೆ ತಾನು ಅಲ್ಲಿ ಪೂರ್ಣನಾಗಿ ಬಹಳ ಆನಂದಮಯನಾಗಿ ಆ ಚಕ್ಷುರೇಂದ್ರಿಯದಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ಕಣ್ಣಿನೊಳಗಡೆ ಇರತಕ್ಕಂತಹ ಭಗವಂತ ಅವನು ಪ್ರಕಾಶಿಸ್ತಾನೆ, ಇಡೀ ಜಗತ್ತನ್ನು ಕೂಡ ಪ್ರಕಾಶಿಸುವಂತೆ ಮಾಡ್ತಾನೆ. ನಾವು ಆ ರೀತಿಯಾಗಿ ಭಗವಂತನನ್ನು ಯೋಚನೆ ಮಾಡಿದಾಗ ನಮಗೇನಾಗ್ತದೆ ಅಂತ ಕೇಳಿದರೆ ನಮಗೂ ಕೂಡ ಒಂದಷ್ಟು ನಮ್ಮ ಜೀವನದಲ್ಲಿ ಪ್ರಕಾಶವನ್ನು ಭಗವಂತ ನೀಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು. ನಮ್ಮ ಇಂದ್ರಿಯಗಳು ಯಥಾಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿ ಅವೆಲ್ಲವೂ ಕೂಡ ತನ್ನ ಕಾರ್ಯವನ್ನು ಮಾಡಬೇಕು ಅಂತಾದರೆ ಭಗವಂತ ಅವುಗಳ ಒಳಗೆ ತನ್ನ ನಿಯಾಮಕನಾಗಿ ಇರಬೇಕು ಎಂಬುದನ್ನು ನಮಗೆ ಉಪನಿಷತ್ತು ಕೊಡ್ತದೆ, ಉತ್ತರವನ್ನು ಅದಕ್ಕೆ ಕೊಡ್ತದೆ. ಹೀಗೆ ತಿಳಿಸಿದ ನಂತರ ಭಗವಂತ ನಮ್ಮ ಚಕ್ಷುರೇಂದ್ರಿಯ ನಿಯಾಮಕನಾಗಿ ಅಲ್ಲಿರ್ತಾನೆ. ತದನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಅತಯದು ಚೈವಾಸ್ಮಿನ್ ಶೌರ್ಯಂ ಕರ್ಮ ಕುರುವಂತಿ ಯದುಜ ಅರ್ಚಿಷಮೇವ ಅಭಿಸಂವಂತಿ ಅರ್ಚಿಷಃ ಅಹ ಅಂತ ಹೇಳಿಕೊಂಡು ಅವನನ್ನು ನಮ್ಮ ಆ ಭಗವಂತನನ್ನು ತಿಳ್ಕೊಂಡಿರತಕ್ಕಂತಹ ಯಾರಿದ್ದಾರೋ ಅವರಿಗೆ ಗಮ್ಯವಾಗಿರತಕ್ಕಂತಹ ಅವರು ಹೊಂದತಕ್ಕಂತಹ ಸ್ಥಾನವನ್ನು ಕೂಡ ಇಲ್ಲಿ ಉಪನಿಷತ್ತುಕಾರರು ಹೇಳ್ತಾರೆ. ಆ ಭಗವಂತನನ್ನು ತಿಳ್ಕೊಂಡಿರತಕ್ಕಂತಹ ಯಾವ ಜೀವರಾಶಿ ಇದ್ದಾನೋ ಅವನು ಮತ್ತಾವತ್ತೂ ಕೂಡ
ಏಷಃ ದೇವಪತಃ ಬ್ರಹ್ಮಪತಃ ಏತೇನ ಖಲು ಪ್ರತ್ಯಪದ್ಯಮಾನಾಃ ಇಮಂ ಮಾನವಮಾವರ್ತಂ ನಾವರ್ತಂತೆ ಭಗವಂತನನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ನಚ ಪುನರಾವರ್ತನೆ ಅಂತ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದಾಗ ಆ ವ್ಯಾಸರ ಸೂತ್ರ ಇರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ಅವರು ಈ ಉಪನಿಷತ್ತಿನ ಸಾರವನ್ನು ನಮಗೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ನಚ ಪುನರಾವರ್ತತೆ ಅಂತ. ಏನು ನಚ ಪುನರಾವರ್ತತೆ? ಯಾರು ಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಳ್ಳುತ್ತಾರೋ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಆವೃತ್ತಿ ಇಲ್ಲ. ಅಂದರೆ ಆವೃತ್ತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಈ ತ್ರಿದಿವ ನಿರಯ ಭೂ ಗೋಚರ ನಿತ್ಯಬದ್ಧಾನ್, ತ್ರಿದಿವ ನಿರಯ ಭೂ, ಈ ಒಂದು ಸಂಸಾರದ ಚಕ್ರ ಏನಿದೆ ಅದರ ಈ ಒಂದು ವ್ಯವಸ್ಥೆಯಲ್ಲಿ ಆ ಬ್ರಹ್ಮನನ್ನು ತಿಳ್ಕೊಂಡಿರತಕ್ಕಂತಹ ಜೀವನು ಬೀಳೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ತಿಳ್ಕೊಂಡ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಪ್ರಮಾಣವನ್ನು ಕೂಡ ಚಕ್ಷುಸ್ತಂ ವಾಮನಂ ವೇದ ಸ ಪುನರ್ನೈವ ಜಾಯತೆ ಮುಕ್ತೋ ದುಸ್ತರ ಸಂಸಾರ ವಾಮನಂ ಪ್ರಾಪ್ತೇ ಚಿರಾತ್. ಆ ಭಗವಂತನನ್ನು ತಿಳ್ಕೊಂಡಿರತಕ್ಕಂತಹ ಯಾರು ಜೀವನಿದ್ದಾನೋ ಅವನು ಮತ್ತೆ ಪುನಃ ಭಗವಂತನ ಈ ಜಗತ್ತಿನ ವ್ಯವಸ್ಥೆಯಲ್ಲಿ ಬರೋದಿಲ್ಲ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನನ್ನು ಉಪಾಸನೆ ಮಾಡಿರತಕ್ಕಂಥ ವ್ಯವಸ್ಥೆಯನ್ನು ಹೇಳಿದ ಮೇಲೆ ಮುಂದೆ ಆ ಇಡೀ ಪ್ರಸಿದ್ಧವಾಗಿರತಕ್ಕಂತಹ ಒಂದು ವ್ಯಾಹೃತಿ, ನಾವು ನಮ್ಮ ಗಾಯತ್ರಿಯಲ್ಲಿ ಉಪಾಸನೆ ಮಾಡತಕ್ಕಂತಹ ಭೂಹು ಭುವಃ ಸ್ವಃ ಎಂಬಂತಹ ಏನು 3 ವ್ಯಾಹೃತಿಗಳಿದೆ, ಆ ವ್ಯಾಹೃತಿಯ ಚಿಂತನೆಯನ್ನು ಇಲ್ಲಿ ಕೊಡ್ತಾರೆ. ಯಾರು ಆ ವ್ಯಾಹೃತಿಯ ಮಹತ್ವ ಏನು ಅಂತ ಕೇಳಿದರೆ, ವ್ಯಾಹೃತಿಗಿರ್ತಕ್ಕಂತಹ ಸಾಮರ್ಥ್ಯ ಏನು ಅಂತ ಕೇಳಿದರೆ, ಪ್ರಜಾಪತಿರ್ಲೋಕಾನ್ ಅಭ್ಯತಪತ್ ಅಂತ ಹೇಳಿಕೊಂಡು ಹೇಳ್ತಾರೆ. ಅಲ್ಲಿ ಹೇಳುವಾಗ ನಮಗೆ ದೊಡ್ಡ ಪ್ರಾಯಶ್ಚಿತ್ತ ಯಾವುದು ಅಂತ ಕೇಳಿದ್ರೆ ವ್ಯಾಹೃತಿಯ ಮೂಲಕವಾಗಿ ಅಲ್ಲಿರತಕ್ಕಂತಹ ಒಂದೊಂದು ಸಣ್ಣ ರೂಪವನ್ನು ಭಗವಂತನ ಚಿಂತನೆ ಮಾಡುವಂತಹದ್ದು. ಭಗವಂತನನ್ನು ಆ ವ್ಯಾಹೃತಿಯ ಮೂಲಕವಾಗಿ ಉಪಾಸನೆ ಮಾಡಿದಾಗ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ವ್ಯಾಹೃತಿ, ಪ್ರಣವ, ತದನಂತರದಲ್ಲಿ ಪುರುಷ, ಆ ವ್ಯಾಹೃತಿ, ಹೀಗೆ ಆ ಅಷ್ಟಮಹಾಮಂತ್ರಗಳನ್ನು ಉದ್ಧಾರ ಮಾಡ್ತಾ ಹೋಗ್ತಾರೆ. ಆ ಅಷ್ಟಮಹಾಮಂತ್ರಗಳನ್ನು ಉದ್ಧಾರ ಮಾಡ್ತಾ ಹೋಗುವಾಗ ಅದರಲ್ಲಿ ವ್ಯಾಹೃತಿಯ ವಿಸ್ತೃತವಾಗಿರತಕ್ಕಂತಹ ಒಂದು ಇದನ್ನು ಹೇಳುವಾಗ ಸೂಕ್ತಗಳು ಅಂತ ಹೇಳಿಕೊಂಡು ಪುರುಷ ಸೂಕ್ತ ಎಂಬುದಾಗಿ ಅದನ್ನು ಹೇಳ್ತಾರೆ. ಇಲ್ಲಿ ಈಗ ಉಪನಿಷತ್ಕಾರರು ನಮಗೆ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಏನು ಅಂತ ಕೇಳಿದರೆ, ನಾವು ಮಾಡಿರತಕ್ಕಂತಹ ದೋಷ ಏನು ನಿಯಮ ಭಂಗ ಇದೆ, ಆ ನಿಯಮ ಭಂಗದ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮದಲ್ಲಿ, ಅಥರ್ವದಲ್ಲಿ ಹೀಗೆ ನಾವು ಮಾಡಿರತಕ್ಕಂತಹ ದೋಷ ಅಥವಾ ಒಂದು ಯಾಗದ ಸಂದರ್ಭದಲ್ಲಿ ಮಾಡಿರತಕ್ಕಂತಹ ದೋಷದ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ವ್ಯಾಹೃತಿ ಹೋಮವನ್ನು ವ್ಯಾಹೃತಿಯಿಂದಾಗಿ ಹೋಮಿಸಬೇಕು. ವ್ಯಾಹೃತಿಯಲ್ಲಿ ಅಧಿಷ್ಠಿತನಾಗಿರ್ತಕ್ಕಂತಹ, ವ್ಯಾಹೃತಿಯಲ್ಲಿ ನಿಯಾಮಕನಾಗಿರ್ತಕ್ಕಂತಹ, ವ್ಯಾಹೃತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನಿಗೆ ಆಹುತಿಯನ್ನು ನೀಡಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅಲ್ಲಿ ಹೇಳುವಾಗ ಯಜ್ಞ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಋಗ್ಅಭಿಮಾನಿಯಾದ ಋಗ್ವೇದದ ಅಧಿಪತಿಯಾಗಿರತಕ್ಕಂತಹ ತನ್ನಿಯಾಮಕನಾಗಿರತಕ್ಕಂತಹ ಒಂದು ದೋಷದ ಪ್ರಾಯಶ್ಚಿತ್ತದಕ್ಕೋಸ್ಕರವಾಗಿ ಭೂ ಎಂಬಂತಹ ಒಂದು ವ್ಯಾಹೃತಿಯ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಯಜುರ್ವೇದಕ್ಕೆ ಸಂಬಂಧಿಸಿರತಕ್ಕಂತಹ ದೋಷಗಳಿಗೆ ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಮಗೆ ಆ ಭೂವಹ ಎಂಬಂತಹ ಎರಡನೆಯ ವ್ಯಾಹೃತಿಯ ಮೂಲಕವಾಗಿ
ಭಗವಂತನನ್ನು ಚಿಂತಿಸಬೇಕು. ತನ್ಮೂಲಕವಾಗಿ ಅವನಿಗೆ ಏನು ಆಹುತಿಯನ್ನು ನೀಡಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಸಾಮಕ್ಕೆ ಸಂಬಂಧಿಸಿದಂತಹ ಏನಾದರೂ ಕರ್ಮದಲ್ಲಿ ಲೋಪವಾದಾಗ ಅಲ್ಲಿಗೆ ಸ್ವಹ ಎಂಬಂತಹ ವ್ಯಾಹೃತಿ, ಆ ಸ್ವಹ ನಿಯಾಮಕ, ಸ್ವಹ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸ್ವರ್ಲೋಕಾಧಿಪತಿ, ಭೂಲೋಕಾಧಿಪತಿ, ಭೋರ್ಲೋಕಾಧಿಪತಿ, ಸ್ವರ್ಲೋಕಾಧಿಪತಿ ಅಂತ ಹೇಳಿಕೊಂಡು ಈ ಲೋಕದ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನಿಗೆ ನಾವು ಆ ಲೋಪದ ಪ್ರಾಯಶ್ಚಿತ್ತ, ಆ ಲೋಪದಿಂದಾಗಿ ಆಗಿರತಕ್ಕಂತಹ ದೋಷ ತನ್ನಿಮಿತ್ತಕವಾಗಿ ನಮಗೆ ಪ್ರಾಯಶ್ಚಿತ್ತವನ್ನು, ಆ ಆಹುತಿಯನ್ನು ನೀಡಬೇಕು ಎಂಬುದಾಗಿ ನಮಗೆ ಹೀಗೆ ಈ ಉಪನಿಷತ್ತುಕಾರರು ನಮಗೆ ಅದರ ಬಗ್ಗೆ ತಮ್ಮ ಬೆಳಕನ್ನು ನೀಡ್ತಾರೆ. ಹೀಗೆ ನಮಗೆ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ಚಿಂತನೆ, ಅಲ್ಲಲ್ಲಿರ್ತಕ್ಕಂತಹ ನಿಯಾಮಕ ರೂಪ, ಅಲ್ಲಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪ, ಈ ಎಲ್ಲವನ್ನೂ ಕೂಡ ನಮಗೆ ಉಪನಿಷತ್ತುಕಾರರು ಹೇಳ್ತಾರೆ. ತದನಂತರದಲ್ಲಿ ಆ ವ್ಯಾಹೃತಿ ತೋಜುಕ್ವನ್ ಬ್ರಹ್ಮೈವ ಅವಿಂದತ್ ವಿರಿಶ್ವತಃ ಸರ್ವಾನ್ನ ಸರ್ವೃತ್ತಿಜೋ ರಕ್ಷೇತ್ ಬ್ರಹ್ಮೈವ ವಿತ್ತತೋ ಭವೇತ್. ಯಾರು ಈ ವ್ಯಾಹೃತಿಯ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅಥವಾ ಭಗವಂತನಿಗೆ ಆಹುತ್ಯಾದಿಗಳನ್ನು ನೀಡುತ್ತಾರೋ ಅವನಿಗೆ ಏನಾಗ್ತದೆ ಅಂತ ಕೇಳಿದಾಗ ಬ್ರಹ್ಮೈವ ವಿತ್, ಬ್ರಹ್ಮೈವ ಏವಂ ವಿತ್, ಬ್ರಹ್ಮನು ಪ್ರತಿಪಾದ್ಯ, ಆ ಬ್ರಹ್ಮನು ಮುಖ್ಯವಾಗಿ ಇದರಿಂದ ಹೇಳಲ್ಪಡತಕ್ಕಂಥವನು ಎಂಬಂತಹ ಒಂದು ಚಿಂತನೆಯಲ್ಲಿ ಯಾರು ಆಹುತ್ಯಾದಿಗಳನ್ನು ನೀಡ್ತಾನೋ ಅವನು ಬ್ರಹ್ಮೈವ ವಿತ್, ಬ್ರಹ್ಮನನ್ನೇ ಹೊಂದುತ್ತಾನೆ ಅಂತ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ನಮಗೆ ಈ ಉಪನಿಷತ್ತಿನಲ್ಲಿ ಇದನ್ನು ಕೊಡ್ತಾರೆ. ತದನಂತರದಲ್ಲಿ ಮುಂದಿನ ಉಪನಿಷತ್ತು ಅದನ್ನು ಹೇಳುವಾಗ ಇಲ್ಲಿ ಹಿಂದೆಲ್ಲ ಉಪನಿಷತ್ತಿನಲ್ಲಿ ಏನು ಹೇಳುತ್ತಿರು ಅಂತ ಕೇಳಿದರೆ ಆಗ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಅದರ ನಂತರದಲ್ಲಿ ವಾಯುದೇವರು, ವಾಯುದೇವರಿಗಿಂತಲೂ ಕೂಡ ಮಿಗಿಲಾಗಿರತಕ್ಕಂಥವನು ಅದು ಭಗವಂತ ಎಂಬಂತಹ ಒಂದು ಚಿಂತನೆಯನ್ನು ಇಲ್ಲಿ ಹೇಳಿದರು. ಇಲ್ಲಿ ಈ ಚಿಂತನೆಯನ್ನು ಹೇಳಿದ ಮೇಲೆ ಈಗ ಉಪನಿಷತ್ತಿನಲ್ಲಿ ಮುಂದಿನ ಘಟ್ಟದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಎಲ್ಲ ಇಂದ್ರಿಯಾಭಿಮಾನಿಗಳು ಶ್ರೋತ್ರಂ ಚಕ್ಷೋ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಎಲ್ಲ ಇಂದ್ರಿಯಗಳು, ಇಂದ್ರಿಯಾಣಿ ಚಕ್ಷುರಿಂದ್ರಿಯ, ತ್ವಗಿಂದ್ರಿಯ, ಎಲ್ಲ ಇಂದ್ರಿಯಗಳು ಕೂಡ ಮುಖ್ಯತಃ ಭಗವಂತನ ಅಧೀನ, ಅವಾಂತರವಾಗಿ ಅದು ವಾಯುವಿನ ಅಧೀನ ಎಂಬಂತಹ ಒಂದು ಅದನ್ನು ದೃಷ್ಟಾಂತದ ಮೂಲಕವಾಗಿ ನಮಗೆ ಅದನ್ನು ಬಿಡಿಸ್ತಾ ಇದ್ದಾರೆ. ದೇವತೆಗಳು ಸ್ವತಂತ್ರರ ಅಂತ ಕೇಳಿದಾಗ ಆ ದೇವತೆಗಳನ್ನು ಸ್ವಾತಂತ್ರ್ಯವನ್ನು ಹೇಳೋದಿಲ್ಲ. ಇಲ್ಲಿ ಹೇಳುವಾಗ ಯೋ ಹವೈ ಜ್ಯೇಷ್ಠಂ ಶ್ರೇಷ್ಠಂ ವೇದ ಅಂತ ಹೇಳಿಕೊಂಡು ಅದನ್ನು ಹೇಳ್ತಾರೆ. ದೇವತೆಗಳಲ್ಲಿ ಯಾರು ಉತ್ತಮರು ಅಂತ ಕೇಳಿದಾಗ ಉತ್ತಮರಾಗಿರತಕ್ಕಂಥವರು ಗುಣತಃ ಹಾಗೂ ವ್ಯಾಪ್ತಿ, ಇದು ಎರಡರಿಂದಲೂ ಕೂಡ ಪೂರ್ಣ ವ್ಯಾಪ್ತದೇ ಇರತಕ್ಕಂತಹದ್ದು ಯಾರಿಗೆ ಅಂತ ಕೇಳಿದರೆ ಅದು ವಾಯುದೇವರಿಗೆ ಅಂತ ಹೇಳ್ತಾರೆ. ಜ್ಯೇಷ್ಠಂ ಶ್ರೇಷ್ಠಂಚ ತತ್ ವಾಯು, ಅದು ವಾಯುದೇವರು ಅಂತ ಹೇಳ್ತಾರೆ. ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಪ್ರಾಣದೇವರು ಅತ್ಯಂತ ಉತ್ಕೃಷ್ಟರಾಗಿರತಕ್ಕಂಥವರು ಅಂತ. ಯಾಕೆಂದರೆ ಪ್ರಾಣದೇವರು ಈ ದೇಹದಲ್ಲಿ ತನ್ನ ಒಂದು ಕಾರ್ಯವನ್ನು ನಿಲ್ಲಿಸಿದ್ರು ಅಂತ ಹೇಳಿದರೆ, ಈ ನಮ್ಮಲ್ಲಿರತಕ್ಕಂತಹ ಏನು ಈ ಸೌಂದರ್ಯ ಇದೆ, ನಾವು ಹೇಳ್ತೇವೆ ನನ್ನಲ್ಲಿ ಈ ಸೌಂದರ್ಯ ಯಾಕಿದೆ ಅಂತ ಕೇಳಿದರೆ, ಈ ಸೌಂದರ್ಯದ ಒಳಗಿರತಕ್ಕಂತಹದ್ದು ಯಾವುದು ಮುಖ್ಯ ಅಂತ ಕೇಳಿದರೆ ಒಳಗಿರತಕ್ಕಂತಹ ಪ್ರಾಣದೇವರು. ಆ ಪ್ರಾಣದೇವರು ಈ ದೇಹದಿಂದ ಹೊರಟು ಹೋದ್ರು ಅಂತ ಆದರೆ ಈ ದೇಹದಲ್ಲಿರತಕ್ಕಂತಹ ಸೌಂದರ್ಯ ಯಾರಿಗೂ ಬೇಕಾಗಿಲ್ಲ. ಯಾಕೆ?
ಬಾಹ್ಯ ಸೌಂದರ್ಯ ಅದು ಯಾವುದೋ ಒಂದು ಕಾಲ ತನಕ ಒಂದು ಮೃತ ಶರೀರ, ಆ ಮೃತ ಶರೀರ ಅದರಲ್ಲಿ ಸೌಂದರ್ಯ ಇದೆ ಎಂದಿಟ್ಟುಕೊಳ್ಳುವ, ಅಥವಾ ಅದರಲ್ಲಿ ಜೀವಂತ ಇರುವಾಗ ಆ ಜೀವಿ ಸೌಂದರ್ಯವನ್ನು ಹೊಂದಿದ್ದ ಅಂದಿಟ್ಟುಕೊಳ್ಳುವ. ಆ ಸೌಂದರ್ಯ ಎಲ್ಲಿಯ ತನಕ ಇತ್ತು? ವಾಯುದೇವರು ಆ ದೇಹದಲ್ಲಿ, ಪ್ರಾಣದೇವರು ಅದೇ ರೀತಿಯಾಗಿ ದೇವರು ಆ ಶರೀರದಲ್ಲಿ ಇರುವ ತನಕ ಆ ದೇಹದಲ್ಲಿ ಸೌಂದರ್ಯ ಇತ್ತು. ಸೌಂದರ್ಯ ಯಾವಾಗ ಹೋಯಿತು ಅಂತ ಕೇಳಿದರೆ, ಯಾವಾಗ ಆ ದೇವರು, ಪ್ರಾಣದೇವರು ಅಲ್ಲಿಂದ ಹೊರಟು ಹೋದ್ರು, ಅದಕ್ಕೆ ಆ ದೇಹಕ್ಕೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಶರೀರ ಅಥವಾ ಮೃತ ಶರೀರ ಅಂತ ಹೇಳಿಕೊಂಡು ಅದಕ್ಕೆ ಹೇಳ್ತಾರೆ. ಮೃತ ಶರೀರದಲ್ಲಿ ಏನು ಒಂದು ದಿವಸ ಇಟ್ಟರೆ ಅದು ವಿಚಿತ್ರವಾಗಿ ಅದು ಉಬ್ಬಿ ಏನೋ ಒಂದು ವಿಕಾರವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದುತ್ತದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಪ್ರಾಣೋ ಅವಜ್ಯೇಷ್ಠ ಶ್ರೇಷ್ಠ, ಪ್ರಾಣದೇವರು ಅತ್ಯಂತ ಉತ್ಕೃಷ್ಟರಾಗಿರತಕ್ಕಂತಹವರು ಅಂತ ಹೇಳಿಕೊಂಡು ಉಪನಿಷತ್ತು ಹೇಳ್ತದೆ. ಸರಿ, ಏನಾಗ್ತದೆ ಅಂತ ಕೇಳಿದಾಗ ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಅಗ್ನಿ ಅವನು ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ತದನಂತರದಲ್ಲಿ ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಸೂರ್ಯ ಅವನು ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ? ಸೂರ್ಯನಿದ್ರೆ ಪ್ರತಿಷ್ಠಾ ಅಂತ ಹೇಳ್ತಾರೆ. ಕಣ್ಣು ಕಾಣ್ತದೆ, ಸೂರ್ಯ ಚಂದ್ರರು ಕಣ್ಣಿನಲ್ಲಿದ್ದಾರೆ ಅಂತಾದರೆ ಚಕ್ಷುರೇಂದ್ರಿಯದ ವ್ಯಾಪಾರ ಏನಿದೆ ಕಾಣಿಸುವಂತಹದ್ದು ಇದು ಸರಿಯಾಗಿರ್ತದೆ. ಇನ್ನು ಶ್ರೋತ್ರೇಂದ್ರಿಯದ ಅಭಿಮಾನಿಯಾಗಿರ್ತಕ್ಕಂತಹ ಶ್ರೋತ್ರಾತ್ಮೆ ಅಂತ ಹೇಳಿಕೊಂಡು ನಾವು ನಿತ್ಯದಲ್ಲೂ ಕೂಡ ನ್ಯಾಸವನ್ನು ಮಾಡ್ತೇವೆ. ಅದರಲ್ಲಿ ಆ ಶ್ರೋತ್ರೇಂದ್ರಿಯದ ಅಭಿಮಾನಿಯಾಗಿರ್ತಕ್ಕಂತಹ ಇಂದ್ರ, ಆ ಇಂದ್ರಿಯದ ಅಭಿಮಾನಿ ಅವನು ಸರಿಯಾಗಿದ್ದರೆ ಅಥವಾ ತನ್ನ ವ್ಯಾಪಾರವನ್ನು ಅವನು ಮಾಡ್ತಾ ಇದ್ದರೆ ಆವಾಗ ಅಲ್ಲಿ ಶ್ರೋತ್ರೇಂದ್ರಿಯ ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗೆ ಆ ಶ್ರೇಷ್ಠತ್ವವನ್ನು ನಿಯಮನೆ ಮಾಡುವುದು ಹೇಗೆ? ಶ್ರೇಷ್ಠತ್ವವನ್ನು ಶ್ರೇಷ್ಠರು ಅಂತ ತಿಳ್ಕೊಳ್ಳುವಂತಹ ಬಗೆ ಹೇಗೆ? ಯಾಕೆಂದರೆ ಶ್ರೇಷ್ಠತ್ವವನ್ನು ಇವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಉತ್ತಮ, ಇವನು ಮಧ್ಯಮ, ಇವನು ಅಧಮ ಎಂಬುದಕ್ಕೆ ಒಂದು ಮಾನದಂಡ ಬೇಕಲ್ವಾ? ಏನಾದರೂ ಒಂದು ಮಾನದಂಡ ಉಂಟು ಅಂತಾದರೆ ದೇವತೆಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಬೋದು. ದೇವತೆಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಮಾನದಂಡ, ಯಾವುದು ಮಾನದಂಡ ದೇವತೆಗಳಲ್ಲಿ ಅಳೆಯಲಿಕ್ಕೆ ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತೇ ಅದಕ್ಕೊಂದು ಒಳ್ಳೆಯ ವಿವರಣೆಯನ್ನು ಅದು ಕೊಡ್ತದೆ. ಏನು ಅಂತ ಕೇಳಿದ್ರೆ, ಈ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವರು ಅದು ಇಂದ್ರಿಯಾಭಿಮಾನಿ. ಆ ರುದ್ರದೇವರು ಶ್ರೇಷ್ಠರಾಗಿರ್ತಾರೆ. ಇಂದ್ರಿಯಗಳು, ನಮ್ಮ ಮನಸ್ಸು ಸರಿಯಾಗಿರಬೇಕು. ಮನಸ್ಸು ಸರಿ ಇಲ್ಲ ಅಂತಾದರೆ, ಮನಸ್ಸಿನ ವ್ಯಾಪಾರ ಸರಿ ಇಲ್ಲ ಅಂತಾದರೆ ಆವಾಗಲೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂತಹ ಅವಾಂತರಗಳು ಆಗ್ತವೆ. ಅದಕ್ಕೋಸ್ಕರವಾಗಿ ಏನಾಗಬೇಕು? ನಮ್ಮ ಮನಸ್ಸೂ ಕೂಡ ಸರಿಯಾಗಿರಬೇಕು. ಮನೋ ಇಂದ್ರಿಯವೂ ಕೂಡ, ಮನಸ್ಸಿನ ಅಧಿಪತಿಯಾಗಿರ್ತಕ್ಕಂತಹ ರುದ್ರದೇವರೂ ಕೂಡ ಅವರು ಸರಿ ಇರಬೇಕು. ಹೀಗೆ ಯಾರ್ಯಾರು ಶ್ರೇಷ್ಠರು? ಯಂ ಶ್ರೇಷ್ಠಂ ಜ್ಯೇಷ್ಠಂ ಅಖಿಲ ದೇವಾನಾಂ ವಾಯುಮಂಜಸ ವೇದ ಸ್ವಸ್ವಮತಮಾನಾಂ ಜ್ಯೇಷ್ಠ ಶ್ರೇಷ್ಠೋ ವಿಮುಕ್ತಿಗಃ ಅಂತ ಹೇಳಿಕೊಂಡು ಉಪನಿಷತ್ತು ನಮಗೆ ಅದಕ್ಕೆ ಉತ್ತರವನ್ನು ಕೊಡ್ತದೆ. ಎಲ್ಲ ಕಡೆಗಳಲ್ಲೂ ಕೂಡ ಶ್ರೇಷ್ಠರು ಯಾರು ಅಂತ ಕೇಳಿದರೆ ಕೇಳ್ತಾರೆ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಆ ಶ್ರೇಷ್ಠತ್ವವನ್ನು ಏನು ನಿಯಮನೆ ಮಾಡಲಿಕ್ಕೆ ಅದರ ಬಗ್ಗೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಇದಿಲ್ಲ. ಹೀಗೆ ಒಂದು ಗೊಂದಲಗಳು ಬಂದಾಗ ಆ ಗೊಂದಲಕ್ಕೆ ಪರಿಹಾರವಾಗಿಯೂ ಕೂಡ ಅದೇ ಉಪನಿಷತ್ತು ನಮಗೆ ಉತ್ತರವನ್ನು ಕೊಡ್ತದೆ. ಯಾಕೆ ಅಂದರೆ ನಮ್ಮಲ್ಲಿರತಕ್ಕಂತಹ ಇಂದ್ರಿಯಗಳು ಯಾವುದು ಬೇಕಾದರೂ ಆಗಬಹುದು. ಚಕ್ಷರೇಂದ್ರಿಯವೂ ಕೂಡ ದುರ್ದು ಅಂತ ಹೇಳ್ಬೋದು, ತ್ವಗೇಂದ್ರಿಯವೂ ಕೂಡ ಹೇಳ್ಬೋದು, ಅಥವಾ ಶ್ರವಣೇಂದ್ರಿಯವೂ ಹೇಳ್ಬೋದು. ಹೀಗೆ ಯಾವ ಇಂದ್ರಿಯಗಳನ್ನು ಕೂಡ ನಾವು ಉತ್ತಮ ಅಂತ ಹೇಳ್ಬೋದು. ಆದರೆ ಉತ್ತಮತ್ವ ನಿರ್ಣಾಯಕವಾಗಿರತಕ್ಕಂತಹದ್ದು ಯಾವುದು ಅಂತ ಅದಕ್ಕೆ ಪ್ರಮಾಣ ಇಲ್ಲ.
ಅದೇ ವಿಷಯವನ್ನು ಮುಂದೆ ಉಪನಿಷತ್ತು ಅದರ ಬಗ್ಗೆ ಒಳ್ಳೆಯ ವಿವರಣೆಯನ್ನು ಕೊಡ್ತದೆ. ಅದೇನು ಅಂತ ಕೇಳಿದ್ರೆ, ಈ ದೇವತೆಗಳಲ್ಲಿ ಉತ್ತಮರು ಯಾರು, ದೇವತೆಗಳಲ್ಲಿ ವ್ಯವಸ್ಥೆ ಹೇಗೆ, ಈ ದೇವತಾ ಕಕ್ಷೆಯಲ್ಲಿ ಇರತಕ್ಕಂತಹ ನಿಯಮ ಹೇಗೆ ಎಂಬುದನ್ನು ನಮಗೆ ಉಪನಿಷತ್ತೇ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಒಳ್ಳೆಯ ದೃಷ್ಟಾಂತದ ಮೂಲಕವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಕಥೆಯ ಮೂಲಕವಾಗಿ ಅದನ್ನು ಬಿಡಿಸ್ತಾರೆ. ಜ್ಯೇಷ್ಠರು ಯಾರು, ಶ್ರೇಷ್ಠರು ಯಾರು, ಎಲ್ಲ ನಿಯಾಮಕತ್ವ ಹೇಗೆ, ಇದರ ವ್ಯವಸ್ಥೆ ಹೇಗೆ ಎಂಬುದನ್ನು ಉಪನಿಷತ್ತೇ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೇಳ್ತದೆ. ಈ ವ್ಯವಸ್ಥೆಯನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿದೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.